ನಮಸ್ಕಾರ. ಪ್ರತಿದಿನ ನಾವು ಎಷ್ಟೆಲ್ಲ ವಸ್ತುಗಳು ಚಲಿಸುವುದನ್ನು ನೋಡ್ತೀವಿ ಅಲ್ವಾ? ವೇಗವಾಗಿ ಹೋಗೋ ಕಾರು, ನಿಧಾನವಾಗಿ ಹಾರೋ ಚಿಟ್ಟೆ. ಆದರೆ ಒಂದು ವಸ್ತು ಫಾಸ್ಟ್ ಆಗಿದೆ, ಇನ್ನೊಂದು ಸ್ಲೋ ಆಗಿದೆ ಅಂತ ವಿಜ್ಞಾನ ನಿಖರವಾಗಿ ಹೇಗೆ ಹೇಳುತ್ತೆ? ಬನ್ನಿ, ಚಲನೆ ಮತ್ತು ಕಾಲದ ಹಿಂದಿರುವ ಈ ಒಂದು ಸ್ವಾರಸ್ಯಕರ ವಿಜ್ಞಾನದ ಬಗ್ಗೆ ಇವತ್ತು ತಿಳಿದುಕೊಳ್ಳೋಣ. ಸರಿ, ಹಾಗಾದ್ರೆ ನಮ್ಮ ಇವತ್ತಿನ ಪಯಣ ಹೀಗಿರುತ್ತೆ. ಮೊದಲಿಗೆ ವೇಗ ಅನ್ನೋದರ ಅರ್ಥ ಏನು ಅಂತ ಶುರು ಮಾಡೋಣ. ನಂತರ ಚಲನೆಯನ್ನು ಹೇಗೆ ಅರ್ಥ ಮಾಡ್ಕೊಳ್ಳೋದು ಅಂತ ನೋಡಿ, ಅದಕ್ಕೆ ಒಂದು ಸಿಂಪಲ್ ಫಾರ್ಮುಲಾ ಕೂಡ ಇದೆ, ಅದನ್ನು ನೋಡೋಣ. ಹಾಗೆಯೇ ಸಮಯದ ಅಳತೆ ಹೇಗೆ ಮಾಡ್ತಾರೆ, ಮತ್ತೆ ಚಲನೆಯನ್ನು ಒಂದು ಗ್ರಾಫ್ ಅಂದ್ರೆ ನಕ್ಷೆಯಲ್ಲಿ ಹೇಗೆ ತೋರಿಸ್ಬೋದು ಅಂತಾನು ತಿಳಿದುಕೊಳ್ಳೋಣ. ಫಾಸ್ಟ್, ಸ್ಲೋ ಈ ಪದಗಳನ್ನ ನಾವು ದಿನನಿತ್ಯ ಎಷ್ಟು ಸಲೀಸಾಗಿ ಬಳಸ್ತೀವಿ ಅಲ್ವಾ? ಆದ್ರೆ ಯೋಚನೆ ಮಾಡಿ, ಒಂದೇ ರಸ್ತೆಯಲ್ಲಿ ಎರಡು ಗಾಡಿ ಹೋಗ್ತಿದೆ ಅಂದ್ರೆ ಯಾವುದು ಹೆಚ್ಚು ಸ್ಪೀಡ್ ಅಂತ ಖಚಿತವಾಗಿ ಹೇಳೋದು ಹೇಗೆ? ಅದಕ್ಕೊಂದು ವೈಜ್ಞಾನಿಕ ದಾರಿ ಇದೆ, ಅದೇನು ಅಂತ ನೋಡೋಣ. ಈ ಚಿತ್ರನೊಮ್ಮೆ ನೋಡಿ. ಇಲ್ಲಿರೋ ಕಾರುಗಳಲ್ಲಿ ಯಾವುದು ಅತಿ ವೇಗವಾಗಿ ಹೋಗ್ತಿದೆ ಅಂತ ಹೇಗೆ ಹೇಳೋದು? ಹೌದು, ಯಾವುದೋ ಒಂದು ಕಾರ್ ಮುಂದಿದೆ, ಇನ್ನೊಂದು ಹಿಂದಿದೆ. ಆದ್ರೆ ಅದನ್ನ ಅಳೆಯೋಕೆ ಒಂದು ಸರಿಯಾದ ಮೆಥಡ್ ವೆಂಡೆ. ವೇಗವನ್ನ ಅಳೆಯೋದ್ರಲ್ಲಿರೋ ಮೊದಲ ಸ್ಟೆಪ್ ತುಂಬಾನೇ ಸಿಂಪಲ್. ನಾವು ಮಾಡ್ಬೇಕಾಗಿರೋದು ಇಷ್ಟೇ: ಒಂದೇ ದೃಶ್ಯವನ್ನ ಸಮಯದ ಎರಡು ಬೇರೆ ಬೇರೆ ಕ್ಷಣಗಳಲ್ಲಿ ನೋಡಿ ಹೋಲಿಸ್ಬೇಕು. ಅದರಿಂದ ನಮ್ಗೆ ಬೇಕಾದ ಕ್ಲೂ ಸಿಕ್ಬಿಡುತ್ತೆ. ಇಲ್ಲಿ ನೋಡಿ, ಈ ಎರಡು ಚಿತ್ರಗಳು ಒಂದೇ ಜಾಗದ್ದು, ಆದ್ರೆ ಸ್ವಲ್ಪ ಟೈಮ್ ಗ್ಯಾಪ್ ಇದೆ ಅಷ್ಟೇ. ಗಮನಿಸಿದ್ರಾ? ಕೆಲವು ಕಾರುಗಳು ಸ್ವಲ್ಪ ಮುಂದೆ ಹೋಗಿವೆ, ಆದ್ರೆ ಆ ನೀಲಿ ಮತ್ತು ಕೆಂಪು ಕಾರುಗಳನ್ನು ನೋಡಿ, ಅವುಗಳು ಬೇರೆ ಕಾರುಗಳಿಗಿಂತ ಜಾಸ್ತಿ ದೂರ ಹೋಗಿವೆ. ಇದರ ಅರ್ಥ ಏನು? ಒಂದೇ ಸಮಯದಲ್ಲಿ ಬೇರೆ ಬೇರೆ ವಸ್ತುಗಳು ಬೇರೆ ಬೇರೆ ದೂರವನ್ನು ಕ್ರಮಿಸುತ್ತವೆ. ಹಾಗಾದ್ರೆ ವೇಗದ ನಿಜವಾದ ಅಳತೆಗೋಲು ಯಾವುದು ಅಂತ ಗೊತ್ತಾಯ್ತಲ್ಲ? ಅದುವೇ ದೂರ ಮತ್ತು ಸಮಯದ ನಡುವಿನ ಸಂಬಂಧ. ಒಂದು ನಿರ್ದಿಷ್ಟ ಸಮಯದಲ್ಲಿ ಯಾವ ವಸ್ತು ಹೆಚ್ಚು ದೂರ ಹೋಗುತ್ತೋ ಅದೇ ಅತಿ ವೇಗವಾದ ವಸ್ತು. ಸಿಂಪಲ್. ಸರಿ, ನಾವು ಈಗಷ್ಟೇ ಅರ್ಥ ಮಾಡಿಕೊಂಡ ಈ ಸರಳ ಐಡಿಯಾವನ್ನೇ ವಿಜ್ಞಾನಿಗಳು ಒಂದು ಸಣ್ಣ ಆದರೆ ತುಂಬಾನೇ ಪವರ್ಫುಲ್ ಆದ ಫಾರ್ಮುಲಾ ಆಗಿ ಪರಿವರ್ತಿಸಿದ್ದಾರೆ. ಬನ್ನಿ, ಆ ಸೂತ್ರ ಯಾವುದು ಅಂತ ನೋಡೇಬಿಡೋಣ. ಹೌದು, ಜವಾ ಅಥವಾ ಸ್ಪೀಡ್ ಅಂದ್ರೆ ಒಂದು ವಸ್ತು ಯೂನಿಟ್ ಟೈಮ್ ಅಂದ್ರೆ ಒಂದು ಸೆಕೆಂಡು, ಒಂದು ನಿಮಿಷ ಅಥವಾ ಒಂದು ಗಂಟೆಯಲ್ಲಿ ಎಷ್ಟು ದೂರ ಹೋಗುತ್ತೆ ಅನ್ನೋದೇ ಆಗಿದೆ. ಇದು ತುಂಬಾನೇ ಮುಖ್ಯವಾದ ವ್ಯಾಖ್ಯಾನ, ಯಾಕಂದ್ರೆ ಮುಂದಿನ ಎಲ್ಲಾ ಲೆಕ್ಕಾಚಾರಗಳು ಇದರ ಮೇಲೆಯೇ ನಿಂತಿವೆ. ಹಾಗಾದ್ರೆ ಆ ಸೂತ್ರ ಇಲ್ಲಿದೆ ನೋಡಿ. ವೇಗವನ್ನು ಕಂಡುಹಿಡಿಯೋಕೆ ಒಂದು ವಸ್ತು ಕ್ರಮಿಸಿದ ಒಟ್ಟು ದೂರವನ್ನು ಅದಕ್ಕೆ ತಗುಲಿದ ಒಟ್ಟು ಸಮಯದಿಂದ ಭಾಗಿಸ್ಬೇಕು. ಅಂದ್ರೆ ಸ್ಪೀಡ್ ಈಕ್ವಲ್ಸ್ ಟೋಟಲ್ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೋಟಲ್ ಟೈಮ್. ಅಷ್ಟೇ. ಈ ಒಂದು ಸಿಂಪಲ್ ಫಾರ್ಮುಲಾ ಇಟ್ಕೊಂಡು ನಾವು ಜಗತ್ತನ್ನ ನೋಡಿದ್ರೆ ಕೆಲವು ಅಚ್ಚರಿಯ ಸಂಗತಿಗಳು ಗೊತ್ತಾಗುತ್ತೆ. ಉದಾಹರಣೆಗೆ, ಒಂದು ಗಿಡುಗ ಅಂದ್ರೆ ಫ್ಯಾಲ್ಕನ್ ಗಂಟೆಗೆ 350 ಕಿಲೋಮೀಟರ್ ವೇಗದಲ್ಲಿ ಹಾರುತ್ತೆ. ಅಬ್ಬಾ, ಅದು ನಮ್ಮ ಕಾರುಗಳಿಂತಲೂ ಎಷ್ಟು ಫಾಸ್ಟ್ ಅಲ್ವಾ? ಇನ್ನೊಂದು ಕಡೆ ಬಸವನ ಹುಳುವನ್ನ ನೋಡಿದ್ರೆ ಅದು ಗಂಟೆಗೆ ಕೇವಲ 0.05 ಕಿಲೋಮೀಟರ್ ಚಲಿಸುತ್ತೆ. ಅಂದ್ರೆ ಎರಡರ ವೇಗದಲ್ಲಿ ಅಜಗಜಾಂತರ ವ್ಯತ್ಯಾಸ. ಚಲನೆಯಲ್ಲಿ 7 ಮುಖ್ಯ ವಿಧಗಳಿವೆ. ಮೊದಲನೇದು ಏಕರೂಪದ ಚಲನೆ, ಅಂದ್ರೆ ಒಂದು ವಸ್ತು ಒಂದೇ ಸ್ಪೀಡ್ನಲ್ಲಿ ಸ್ಪೀಡ್ ಹೆಚ್ಚು ಕಮ್ಮಿ ಆಗದೆ ನೇರವಾಗಿ ಹೋಗ್ತಾ ಇರೋದು. ಉದಾಹರಣೆಗೆ, ಖಾಲಿ ಹೈವೇಯಲ್ಲಿ ಹೋಗೋ ಕಾರು. ಆದರೆ ನಮ್ಮ ನಿಜ ಜೀವನದಲ್ಲಿ ನಾವು ಹೆಚ್ಚಾಗಿ ನೋಡೋದು ಏಕರೂಪವಲ್ಲದ ಚಲನೆ ಅಲ್ವಾ? ಟ್ರಾಫಿಕ್ನಲ್ಲಿ ನಮ್ಮ ಗಾಡಿ ನಿಲ್ಲುತ್ತೆ, ಹೋಗುತ್ತೆ, ಸ್ಪೀಡ್ ಜಾಸ್ತಿ ಆಗುತ್ತೆ, ಕಡಿಮೆ ಆಗುತ್ತೆ, ಹೀಗೆ. ಸರಿ, ವೇಗದ ಲೆಕ್ಕದಲ್ಲಿ ದೂರದ ಜೊತೆ ಸಮಯ ಕೂಡ ಅಷ್ಟೇ ಮುಖ್ಯ. ಆದ್ರೆ ಒಂದು ಕ್ಷಣ ಯೋಚಿಸಿ, ನಾವು ಇವತ್ತು ಬಳಸೋ ಥರ ಗಡಿಯಾರಗಳೇ ಇರ್ದಿದ್ದ ಕಾಲದಲ್ಲಿ ನಮ್ಮ ಪೂರ್ವಜರು ಸಮಯವನ್ನೇ ಹೇಗೆ ಅಳಿತಾ ಇದ್ರು? ಅದು ಕೂಡ ಒಂದು ಇಂಟ್ರೆಸ್ಟಿಂಗ್ ಕತೆ. ತುಂಬಾ ಹಿಂದಿನ ಕಾಲದಲ್ಲಿ ನಮ್ಮ ಅತಿ ದೊಡ್ಡ ಗಡಿಯಾರ ಅಂದ್ರೆ ಅದು ಆಕಾಶದಲ್ಲಿಂದ ಸೂರ್ಯನೇ. ಹೌದು, ಸೂರ್ಯನ ಚಲನೆಯಿಂದ ಉಂಟಾಗೋ ನೆರಳಿನ ಬದಲಾವಣೆಯನ್ನೇ ಆಧಾರವಾಗಿಟ್ಕೊಂಡು ಸಮಯವನ್ನ ಅಂದಾಜು ಮಾಡ್ತಿದ್ರು. ದೆಹಲಿಯ ಜಂತರ್ ಮಂತರ್ನಲ್ಲಿರೋ ಈ ಬೃಹತ್ ಬಿಸಿಲು ಗಡಿಯಾರ ಅದಕ್ಕೊಂದು ಅದ್ಭುತ ಉದಾಹರಣೆ. ಸೂರ್ಯ ಹುಟ್ಟೋದು, ಮುಳುಗೋದು, ಈ ಥರ ಒಂದು ನಿರ್ದಿಷ್ಟ ಸಮಯದ ನಂತರ ಮತ್ತೆ ಮತ್ತೆ ಆಗೋ ಚಲನೆಗೆ ಆವರ್ತಕ ಚಲನೆ ಅಥವಾ ಪೀರಿಯಾಡಿಕ್ ಮೋಷನ್ ಅಂತ ಕರೀತಾರೆ. ವಿಜ್ಞಾನಿಗಳು ಇದೇ ತರಹದ ಒಂದು ಸ್ಥಿರವಾದ ಪುನರಾವರ್ತಿತ ಚಲನೆಯನ್ನ ಒಂದು ಮಷಿನ್ನಲ್ಲಿ ಸೃಷ್ಟಿಸೋಕೆ ಸಾಧ್ಯವಾದಾಗ ಸಮಯವನ್ನ ಅಳೆಯೋದ್ರಲ್ಲೇ ಒಂದು ಕ್ರಾಂತಿಯಾಯ್ತು. ಆ ಸಾಧನವೇ ಸರಳ ಲೋಲಕ. ಒಂದು ಸರಳ ಲೋಲಕ ಅಥವಾ ಪೆಂಡ್ಯುಲಮ್ನ ವಿಶೇಷತೆ ಏನು ಗೊತ್ತಾ? ಅದನ್ನ ಒಮ್ಮೆ ತೂಗಿಬಿಟ್ರೆ ಅದು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗಿ ವಾಪಸ್ ಬರೋಕೆ ತೆಗೆದುಕೊಳ್ಳೋ ಸಮಯ ಯಾವಾಗ್ಲೂ ಒಂದೇ ಇರುತ್ತೆ, ಚೂರು ಹೆಚ್ಚು ಕಡಿಮೆ ಆಗಲ್ಲ. ಈ ಅದ್ಭುತವಾದ ಸ್ಥಿರತೆ ಅದನ್ನ ಗಡಿಯಾರಗಳ ಹಾರ್ಟ್ ಬೀಟ್ ಆಗಿ ಮಾಡಿತು. ಇದರ ಬಗ್ಗೆ ಒಂದು ಪ್ರಸಿದ್ಧ ಕಥೆ ಇದೆ. ವಿಜ್ಞಾನಿ ಗೆಲೀಲಿಯೋ
ಒಮ್ಮೆ ಚರ್ಚ್ನಲ್ಲಿದ್ದಾಗ ಮೇಲಿಂದ ತೂಗಾಡ್ತಿದ್ದ ದೀಪವೊಂದನ್ನು ಗಮನಿಸ್ತಿದ್ರು. ಅವರಿಗೆ ಆಶ್ಚರ್ಯವಾಯಿತು. ಆ ದೀಪ ಒಂದು ಪೂರ್ತಿ ಸುತ್ತು ತೂಗಿ ವಾಪಸ್ ಬರೋಕೆ ಎಷ್ಟು ಸಮಯ ತಗೊಳ್ತಿತ್ತು, ಅಷ್ಟೇ ಸಮಯದಲ್ಲಿ ಅವರ ನಾಡಿಮಿಡಿತ ಕೂಡ ಒಂದು ನಿರ್ದಿಷ್ಟ ಸಂಖ್ಯೆಯಲ್ಲಿ ಬಡಿದುಕೊಳ್ಳುತ್ತಿತ್ತು. ನೋಡಿ, ಈ ಒಂದು ಸಣ್ಣ ವೀಕ್ಷಣೆ ಇಡೀ ಜಗತ್ತು ಸಮಯ ನೋಡೋ ರೀತಿಯನ್ನೇ ಬದಲಾಯಿಸ್ಬಿಡ್ತು. ಓಕೆ, ಈಗ ನಮಗೆ ವೇಗ ಅಂದ್ರೆ ಏನು ಅಂತ ಗೊತ್ತು, ಸಮಯವನ್ನ ಹೇಗೆ ಅಳಿಬೇಕು ಅಂತಾನೂ ಗೊತ್ತು. ಈಗ ಇವೆರಡನ್ನೂ ಒಟ್ಟಿಗೆ ಸೇರಿಸಿ ಒಂದು ವಸ್ತುವಿನ ಇಡೀ ಪ್ರಯಾಣದ ಕಥೆಯನ್ನ ಒಂದೇ ಒಂದು ಚಿತ್ರದಲ್ಲಿ ಅಂದ್ರೆ ಒಂದು ಗ್ರಾಫ್ನಲ್ಲಿ ಹೇಳ್ಬೋದು. ಅದು ಹೇಗೆ ಅಂತ ನೋಡೋಣ ಬನ್ನಿ. ಇದನ್ನ ದೂರಕಾಲ ನಕ್ಷೆ ಅಂತ ಕರೀತಾರೆ. ಇದು ಸುಮ್ಮನೆ ಗೆರೆಗಳಲ್ಲ, ಇದು ಒಂದು ಪ್ರಯಾಣದ ಕಥೆ. ನೋಡಿ, ಕೆಳಗಡೆ ಅಡ್ಡಲಾಗಿರೋ ಗೆರೆ ಅಂದ್ರೆ ಎಕ್ಸ್ ಅಕ್ಷ ಸಮಯವನ್ನು ತೋರಿಸುತ್ತೆ. ಮೇಲ್ಮುಖವಾಗಿರೋ ಗೆರೆ ವೈ ಅಕ್ಷ ದೂರವನ್ನು ತೋರಿಸುತ್ತೆ. ಸಮಯ ಕಳೆದಾಗೆ ವಸ್ತು ಎಷ್ಟು ದೂರ ಹೋಯ್ತು ಅನ್ನೋದನ್ನ ಆ ಏರ್ತಿರೋ ಗೆರೆ ತೋರಿಸುತ್ತೆ. ಇಂಥ ಒಂದು ಗ್ರಾಫ್ ಮಾಡೋದು ಕೂಡ ತುಂಬಾನೇ ಸುಲಭ. ಮೊದಲು ಸಮಯ ಮತ್ತು ದೂರಕ್ಕೆ 2 ಲೈನ್ ಎಳಿಬೇಕು. ನಂತರ ಪ್ರತಿ ನಿಮಿಷ ಅಥವಾ ಗಂಟೆಗೆ ವಸ್ತು ಎಲ್ಲಿದೆ ಅಂತ ಒಂದು ಪಾಯಿಂಟ್ ಮಾರ್ಕ್ ಮಾಡಬೇಕು. ಕೊನೆಗೆ ಆ ಎಲ್ಲಾ ಪಾಯಿಂಟ್ಗಳನ್ನ ಸೇರಿಸಿ ಒಂದು ಲೈನ್ ಎಳೆದ್ರೆ ಆಯ್ತು, ನಮ್ಮ ಪ್ರಯಾಣದ ನಕ್ಷೆ ರೆಡಿ. ಈ ಗ್ರಾಫ್ನಲ್ಲಿ ಲೈನ್ ಎಕ್ದಮ್ ಸ್ಟ್ರೇಟ್ ಆಗಿರೋದನ್ನ ಗಮನಿಸಿ. ಇದರ ಅರ್ಥ ಏನ್ ಗೊತ್ತಾ? ಇದರ ಅರ್ಥ ವಸ್ತುವು ಒಂದೇ ವೇಗದಲ್ಲಿ ಅಂದ್ರೆ ಸ್ಥಿರ ವೇಗದಲ್ಲಿ ಚಲಿಸುತ್ತಿದೆ, ಪ್ರತಿ ನಿಮಿಷಕ್ಕೆ ಅಷ್ಟೇ ದೂರವನ್ನು ಕ್ರಮಿಸ್ತಿದೆ ಅಂತ. ಯಾವಾಗೆಲ್ಲ ಸ್ಪೀಡ್ ಕಾನ್ಸ್ಟೆಂಟ್ ಆಗಿರುತ್ತೋ ಆಗ ಗ್ರಾಫ್ ಯಾವಾಗ್ಲೂ ಹೀಗೆ ಒಂದು ನೇರವಾದ ರೇಖೆಯಾಗಿರುತ್ತೆ. ಸರಿ, ಈಗ ಒಂದೇ ಗ್ರಾಫ್ನಲ್ಲಿ 2 ಬೇರೆ ಬೇರೆ ವಾಹನಗಳ ಚಲನೆಯನ್ನು ನೋಡೋಣ. ಎ ಮತ್ತು ಬಿ ಅಂತ 2 ಲೈನ್ ಇದೆ. ಈ 2 ಲೈನ್ಗಳನ್ನ ನೋಡಿ ಯಾವ ವಾಹನ ಹೆಚ್ಚು ವೇಗವಾಗಿ ಹೋಗ್ತಿದೆ ಅಂತ ಹೇಳಕ್ಕಾಗತ್ತಾ? ಉತ್ತರ ತುಂಬಾ ಸಿಂಪಲ್. ಗ್ರಾಫ್ನಲ್ಲಿ ಯಾವ ಲೈನು ಹೆಚ್ಚು ಕಡಿದಾಗಿ ಅಂದ್ರೆ ಸ್ಟೀಪ್ ಆಗಿರತ್ತೋ ಅದು ಹೆಚ್ಚು ವೇಗವನ್ನು ತೋರಿಸುತ್ತೆ. ಇಲ್ಲಿ ಬಿ ಲೈನು ಎಗಿಂತ ಹೆಚ್ಚು ಸ್ಟೀಪ್ ಆಗಿದೆ, ಅಂದ್ರೆ ಬಿ ವಾಹನವು ಕಡಿಮೆ ಸಮಯದಲ್ಲಿ ಹೆಚ್ಚು ದೂರ ಕ್ರಮಿಸಿದೆ. ಹಾಗಾಗಿ ಬಿ ಹೆಚ್ಚು ವೇಗವಾಗಿದೆ. ನೋಡಿದ್ರಾ, ಸಂಖ್ಯೆಗಳೇ ಇಲ್ಲದೆ ಕೇವಲ ಗೆರೆಗಳನ್ನ ನೋಡಿ ವೇಗವನ್ನ ಹೋಲ್ಸೋದು ಇದೇ ಗ್ರಾಫ್ಗಳ ಶಕ್ತಿ. ಹಾಗಾದ್ರೆ ಮುಂದಿನ ಸಲ ಎಲ್ಲಾದ್ರೂ ಪ್ರಯಾಣ ಮಾಡುವಾಗ ನಮ್ಮ ಪ್ರಯಾಣದ ಗ್ರಾಫ್ ಹೇಗಿರ್ಬೋದು ಅಂತ ಒಮ್ಮೆ ಯೋಚನೆ ಮಾಡಿ ನೋಡಿ.